ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಡಿಯೋ ಒಳಗೆ ಹೋಗೋಣವಾ. ಮೀನ ರಾಶಿಯವರಿಗೆ ಯುಗಾದಿ ಹಬ್ಬದ ರಾಶಿ ಭವಿಷ್ಯದ ಬಗ್ಗೆ ಮಾತಾಡೋಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. 19/3/2026 19/3/2026 ಬೆಳಗ್ಗೆ ಸೂರ್ಯೋದಯ 6:35 ರಾಶಿ ಕುಂಡಲಿ ತೆಗೆದಿದ್ದೀವಿ. ಅದರ ಪ್ರಕಾರ ಮೀನರಾಶಿಯವರಿಗೆ ಹೇಗಿರುತ್ತೆ? ಇವ್ರಿಗೂ ಒಂದು 80-90% ಚೆನ್ನಾಗಿದೆ ಅಂದರೆ ಅತಿಯೋಕ್ತಿ ಆಗಲ್ಲ. ತುಂಬ ಮುಖ್ಯವಾದಂಥ ಗ್ರಹ ರಾಶಿ ಅಧಿಪತಿ, 1ನೇ ಅಧಿಪತಿ, 10ನೇ ಅಧಿಪತಿ. 1 ರಾಶಿ ಅಧಿಪತಿ, 10ನೇ ಅಧಿಪತಿ ಕರ್ಮಸ್ಥಾನಾಧಿಪತಿ, 4ನೇ ಮನೇಲಿದ್ದಾರೆ ಗುರು. ಭಾರಿ ಒಳ್ಳೆಯದು. ಗುರು 4ನೇ ಮನೇಲಿರ್ತಕ್ಕಂಥದ್ದು ವಿಶೇಷ ರಾಶಿ ಅಧಿಪತಿ. ಪೂರ್ವ ಪುಣ್ಯಾಧಿಪತಿ ಅಂತ ಕರಿತೀವಿ ಮೀನರಾಶಿಗೆ. ಚಂದ್ರ ರಾಶಿಯಲ್ಲೇ ಇದ್ದಾರೆ. ಆಮೇಲೆ ಶುಕ್ರನ ಜೊತೆ ಸಂಬಂಧಪಟ್ಟಿರೋದು, ಶುಕ್ರ ಉಚ್ಚವಾಗಿರ್ತಕ್ಕಂಥದ್ದು, ಚಂದ್ರ ಇರ್ತಕ್ಕಂಥದ್ದು, ಆಮೇಲೆ ಶನಿ ಇರ್ತಕ್ಕಂಥದ್ದು. ಇದೆಲ್ಲವೂ ಪ್ಲಸ್ ಪಾಯಿಂಟ್ಸೇ, ಏನಂತ ಮೈನಸ್ ಪಾಯಿಂಟ್ ಕೊಡಲ್ಲ. ಸೂರ್ಯ ಮಾತ್ರನೇ 6ನೇ ಅಧಿಪತಿ ರಾಶಿಯಲ್ಲಿರೋದು. 6ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಒಳ್ಳೆಯದೇ. ದುಸ್ಥಾನದಲ್ಲಿ ಶತ್ರುಸ್ಥಾನ ಅಂತೀವಿ, ರೋಗಸ್ಥಾನ ಅಂತೀವಿ. ಅಲ್ಲಿ ಕೇತು ಇರೋದ್ರಿಂದ ಶತ್ರು ಸಂಹಾರ ಆಗುತ್ತೆ. ಯಾವುದೇ ಶತ್ರುಗಳಿದ್ದರೂ ಇವ್ರ ಜೊತೆ ಮೊದಲು ಈ ಶತ್ರುಗಳು, ಹಿತಶತ್ರುಗಳೆಲ್ಲ ಕಳೆದ ವರ್ಷಗಳಲ್ಲಿ ಇವ್ರ ಜೊತೆ ಏನಾದರೂ ಒಂದು ಸ್ವಲ್ಪ ನೆಗೆಟಿವಿಟಿ ಇವ್ರಿಗೆ ಮಾಡಿದರೆ ಆ ಥರ ಹಿತಶತ್ರುಗಳೆಲ್ಲ ಈ ವರ್ಷ ಸಂಹಾರ ಆಗ್ತಾರೆ. 12ನೇ ಮನೇಲಿ ರಾಹು, ಅದು ಕೂಡ ಭಾರಿ ಒಳ್ಳೆಯದು. ಯಾಕಂದರೆ ಶತ್ರುಗಳನ್ನ ಬೆಳೆಸ್ಕೊಂಡು ಹೋದ್ವಿ ಅಂದರೆ ಕೆಲಸ ಕಾರ್ಯಗಳಿಗೆಲ್ಲ ಅಡ್ಡಿ ಆತಂಕನೇ. ಅದೆಲ್ಲ ಈ ವರ್ಷ ಚೆನ್ನಾಗಾಗುತ್ತೆ. 12ನೇ ಮನೆಯಲ್ಲಿ ಬುಧ ಮತ್ತು ರಾಹು, 12ನೇ ಮನೇಲಿ ಕುಜ ಮತ್ತು ರಾಹು. ಇದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಹೇಳ್ಬೋದು. ಪ್ಲಸ್ ಪಾಯಿಂಟ್ಗೆ ಅಂತ ಬರೋವಾಗ ಓದಿನಲ್ಲಿರ್ತಕ್ಕಂಥವ್ರು, ಹೊರದೇಶದಲ್ಲಿ ಹೋಗಿ ಓದಬೇಕು ಅಂತ ಹೇಳ್ತಕ್ಕಂಥವ್ರ ಇಷ್ಟಗಳು ನೆರವೇರ್ತಕ್ಕಂಥ ವರ್ಷ. ಹೊರದೇಶದಲ್ಲಿ ವಾಸ ಮಾಡಿ ವ್ಯಾಪಾರಗಳನ್ನ ಮಾಡ್ತಿರ್ತಕ್ಕಂಥವ್ರಿಗೂ ಭಾರಿ ಒಳ್ಳೆಯದಾಗ್ತಕ್ಕಂಥದ್ದು. ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಒಳ್ಳೆಯದಾಗುತ್ತೆ. ಅದೇ ರೀತಿ ಲೋಕಲಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ, ವ್ಯಾಪಾರಸ್ಥರಿಗೆ ಆಗಲಿ ಪ್ರೈವೇಟ್ ಸೆಕ್ಟರ್ವ್ರಿಗೆ ಏನು ತೊಂದರೆ ಇಲ್ಲ. ಕಾಮನಾಗಿ ಮೀನರಾಶಿಯಲ್ಲಿ ಹುಟ್ಟರು ಸ್ವಲ್ಪ ಮೈಗ್ರೇಷನ್ ಮಾಡ್ತಾರೆ. ವಲಸೆ ಹೋಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಹಣಕಾಸಿನ ಲಾಭಗಳೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಬಂಗಾರದ ಕೆಲಸ ಮಾಡ್ತಕ್ಕಂಥವ್ರಿಗೆ ಭಾರಿ ಒಳ್ಳೆಯದಾಗುತ್ತೆ. ಗುರುಗ್ರಹ ಅಂದ್ರೆ ಬಂಗಾರ ಅಂತ ನಾನು ಹೇಳಿದ್ದೀನಿ. ಅದರಿಂದ ಬಂಗಾರದ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೆಯದು. ಜ್ಯುವೆಲ್ರಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ, ಬಟ್ಟೆ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೆಯದಾಗುತ್ತೆ. ಮೆಡಿಸನ್ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಿರ್ತಕ್ಕಂಥವ್ರು, ಸ್ಕೂಲು, ಕಾಲೇಜು, ಈವನ್ ಟ್ಯೂಷನ್, ಟ್ಯುಟೋರಿಯಲ್ಸ್ ನಡೆಸ್ತಕ್ಕಂಥವ್ರು, ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಮೋಟಿವೇಶನ್ ಸ್ಪೀಕರ್ಸು, ಇವ್ರುಗಳಿಗೆಲ್ಲ ಭಾರಿ ಒಳ್ಳೆಯದಾಗುತ್ತೆ. ಟೀಚರ್ಸ್ಗೆ, ಎಸ್ಪೆಷಲಿ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ಇವ್ರಿಗೆಲ್ಲ ಭಾರಿ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ. ಇದರಲ್ಲಿ ಗೌರ್ನಮೆಂಟ್ ಟೀಚರ್ಸು, ಲೆಕ್ಚರ್ಸ್ ಎಲ್ಲ ಅವ್ರಿಗೆಲ್ಲ ಪ್ರಮೋಷನ್ಸ್ ಸಿಗ್ಬೋದು. ಇದು ಕೂಡ ಭಾರಿ ಒಳ್ಳೆಯದಾಗ್ತಕ್ಕಂಥದ್ದು. ವರ್ಕಲ್ಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ಹೇಳಿದೆ. ವ್ಯಾಪಾರದಲ್ಲಿ ಆಲ್ ಟೈಪ್ಸ್ ಆಫ್ ವ್ಯಾಪಾರ, ಅದರಲ್ಲಿ ಗೋಲ್ಡ್ ಜಾಸ್ತಿ ಹೇಳಿದೆ. ಮೀನರಾಶಿಯವ್ರಿಗೂ ಅಷ್ಟೇ ಈ ವರ್ಷ ಪ್ಲಡ್ಜ್ಡ್ ಗೋಲ್ಡ್ ಬಿಡಿಸ್ಕೊಂಡು ಬರ್ತಕ್ಕಂಥದ್ದು, ಗೋಲ್ಡ್ ಹೆಚ್ಚಾಗಿ ಪರ್ಚೇಸ್ ಮಾಡ್ತಕ್ಕಂಥದ್ದು, ಗೋಲ್ಡ್ನ ಪರ್ಚೇಸ್ ಮಾಡಿ ಇಡ್ತಕ್ಕಂಥ ಯೋಗ ಅಲ್ಲ ಈ ವರ್ಷ ಇವರಿಗೆ ಹೆಚ್ಚಾಗಿ ಇದೆ. ಮದುವೆಗೋಸ್ಕರ ನೋಡ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂಥ ಅಲಯನ್ಸ್ ಎಲ್ಲ ಚೆನ್ನಾಗಿದೆ. ಮಕ್ಕಳಾಗ್ತಕ್ಕಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್ ಸಿಗೋ ಚಾನ್ಸಸ್ ಉಂಟು. ಇನ್ನು ಬ್ರದರ್ಸು, ಸಿಸ್ಟರ್ಸು, ಆಮೇಲೆ ಯಾರು ನಮ್ಮ ತಂದೆ ತಾಯಿ, ಇವ್ರ ಜೊತೆಲ್ಲ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಇದರಲ್ಲಿ ಬ್ರದರ್ಸ್ ಜೊತೆ ಸ್ವಲ್ಪ ತೊಂದರೆ ಆಗ್ಬೋದು. ಬ್ರದರ್ಸ್ ಸಿಸ್ಟರ್ಸ್ ಜೊತೆ, ತಂದೆ ತಾಯಿ ಜೊತೆ ಅಂಥ ಪ್ರಾಬ್ಲಮ್ ಇಲ್ಲ. ತಂದೆ ತಾಯಿ, ಆಮೇಲೆ ಈವನ್ ವೈಫ್, ಗಂಡ ಹೆಂಡ್ತಿದ್ದ ಸಂಬಂಧ, ಅಕ್ಕ ತಂಗೀರು, ಅಣ್ಣ ತಮ್ಮಂದರು, ಇವ್ರ ಜೊತೆ ಏನಾದರೂ ಲಿಟಿಗೇಷನ್ಸ್ ಬರ್ಬೋದು ಮೀನರಾಶಿಯವರಿಗೆ. ಏನಾದರೂ ಪ್ರಾಪರ್ಟಿದು ಅದು ಇದು ಏನಾದರೂ ಲಿಟಿಗೇಷನ್ ಅಣ್ಣ ತಮ್ಮಂದ್ರ ಜೊತೆ, ಅಕ್ಕ ತಂಗಿರ ಜೊತೆ, ಕಸಿನ್ ಬ್ರದರ್ಸ್ ಸಿಸ್ಟರ್ಸ್ ಇದೆ, ಮಾತುಕತೆಯಲ್ಲಿ ಅದನ್ನು ಬಗೆಹರಿಸ್ಕೊಂಡ್ಬಿಡ್ಬೋದು. ಇಲ್ಲಾಂದರೆ ಅದು ಸ್ವಲ್ಪ ಉಲ್ಬಣ ಆಗ್ಬೋದು, ಅದರಿಂದ ತೊಂದರೆ ಆಗ್ಬೋದು. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಾರ್ಮಲ್ ಪ್ರಾಬ್ಲಮ್, ಅಬ್ನಾರ್ಮಲ್ ಪ್ರಾಬ್ಲಮ್ ಇಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಏನಾದರೂ ಹೆಲ್ತ್ ಇಶ್ಯೂಸ್ ಅಂತ ಹೋದಾಗ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಬಹುದು. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಕ್ಕಂಥ ಚಾನ್ಸಸ್ ಉಂಟು. ಅದೇ ರೀತಿ ಇವರಿಗೆ ದಪ್ಪ ಇದ್ದರು ಅಂತ ಹೇಳಿದ್ರೆ ಈ ವೀಸಿಂಗ್ ರಿಲೇಟೆಡ್ ಬರ್ಬೋದು, ಹೊಟ್ಟೆ ಸಂಬಂಧವಾದಂಥ ಪ್ರಾಬ್ಲಮ್ಸ್ ಬರ್ಬೋದು. ಇದ್ರದ್ದೆಲ್ಲ ಏನಾದರೂ ಸಿಮ್ಟಮ್ಸ್ ಇದ್ದರೆ ಸ್ವಲ್ಪ ನೋಡ್ಕೊಳ್ಳಿ. ಅದರಿಂದ ಈಚೆ ಬರ್ತಕ್ಕಂಥದ್ದಕ್ಕೆ ಏನು ಬೇಕೋ ಮೆಡಿಕೇಷನ್ ತಗೊಳ್ತಕ್ಕಂಥದ್ದು ಉತ್ತಮ. ಕಾಮನಾಗಿ ಮೀನರಾಶಿಯವರಿಗೆ ಒಂದು 80-90% ಚೆನ್ನಾಗಿರೋದ್ರಿಂದ ಇನ್ನು ಸ್ವಲ್ಪ ಚೆನ್ನಾಗಿರೋದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಂದ್ರೆ ತುಂಬ ಚೆನ್ನಾಗಿ ಇವ್ರಿಗೆ ಬರ್ತಕ್ಕಂಥದ್ದು ಪ್ರಾಣಿಗಳಲ್ಲಿ ಆನೆ. ಅಂದರೆ ಯಾವುದಾದ್ರು ದೇವಸ್ಥಾನದಲ್ಲಿ ಆನೆಗಳನ್ನೆಲ್ಲ ಸಾಕಿರ್ತಾರೆ, ಆ ಆನೆಗಳಿಗೆ ಆಹಾರಕ್ಕೆ ಡೊನೇಷನ್ ಮಾಡಿ. ಆಮೇಲೆ ಆನೆನ ನೋಡ್ಕೊಳ್ತಕ್ಕಂಥ ಮಾವುತರು ಇರ್ತಾರಲ್ಲ, ಏನೋ ಒಂದು ಸಂಬಳ ಕೊಟ್ಟಿರ್ತಾರೆ ಅಷ್ಟೇ ಅವ್ರಿಗೆ. ನೀವು ಅವರಿಗೆ ಏನು ವಸ್ತು ಬೇಕು ಅಂತ ಕೇಳಿ, ನಿಮ್ಗೆ ಯಾವ ವಸ್ತು ಬೇಕು ಅಂತ ಕೇಳಿಬಿಟ್ಟು ಅವ್ರಿಗೊಂದು ಪಂಚೇನೋ, ಅವ್ರಿಗೊಂದು ಏನಾದರೂ ಒಂದು ಬ್ಲ್ಯಾಂಕೆಟೋ, ಯಾವುದಾದ್ರು ವಸ್ತುಗಳನ್ನ ಆನೆನ ನೋಡ್ಕೊಳ್ತಿರ್ತಕ್ಕಂಥ ಮಾವುತರಿಗೆ ಕೊಡಿಸಿ.
ಅದೇ ರೀತಿ ಆನೆ ದೇವಸ್ಥಾನದಲ್ಲಿ ಸಿಗುತ್ತೆ, ಇಲ್ಲಾಂದ್ರೂ ಕೂಡ ನ್ಯಾಷನಲ್ ಝೂ ಅಥಾರಿಟಿಗೆ ಹೋಗಿ ಆನೆಗಳಿಗೆ ಆಹಾರ ಕೊಡಬಹುದು. ಸೊ ಇದು ನಿಮಗೆ ಭಾರಿ ಒಳ್ಳೇದು ಮಾಡುತ್ತೆ. ಆಮೇಲೆ ಧಾನ್ಯಗಳಲ್ಲಿ ಶ್ರೇಷ್ಠವಾದ ಧಾನ್ಯ ಕಡಲೆಕಾಳಂದೆ. ಕಡಲೆಕಾಳನ್ನ ನೀವು ಎಷ್ಟು ಅನಾಥಾಶ್ರಮಗಳು ವೃದ್ಧಾಶ್ರಮಗಳಿದೆಯೋ ಅದಕ್ಕೆಲ್ಲ ಕಡಲೆಕಾಳನ್ನ ದಾನವಾಗಿ ಕೊಡ್ಬೋದು. ಆಮೇಲೆ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೆಯದು. ನಿಮಗೆ ಪಾಠ ಮಾಡ್ತಿರೋ ಮೇಷ್ಟ್ರಿಂದ ಹಿಡಿದು ಯಾರು ಸಿಕ್ಕಿದ್ರು ಕೂಡ ನಿಮಗೆ ಒಂದು ಲಕ್ಕಿ ಲಾಟ್ರಿನೇ, ಒಂದಿಬ್ಬರು ಮೇಷ್ಟ್ರು ಸಿಕ್ಕಿದ್ರು ನಿಮಗೆ ಪಾಠ ಹೇಳ್ಕೊಟ್ಟವ್ರು ಅಂದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರಿಗೊಂದು ಏನಾದರೂ ವಸ್ತುಗಳನ್ನ ಕೊಡಿಸ್ಬಿಟ್ಟು ಆಶೀರ್ವಾದ ತೊಗೊಂಡ್ರಿ ಅಂದರೆ ಮೀನರಾಶಿಯವರಿಗೆ ಈ ವರ್ಷ ಒಳ್ಳೆಯದಾಗುತ್ತೆ. 12 ರಾಶಿಗಳ 12 ರಾಶಿಗಳ ರಾಶಿಫಲ ನೋಡಿದ್ರಲ್ಲ, ಈ ರಾಶಿಫಲದಲ್ಲಿ ನಾವು ಹೇಳಿರ್ತಕ್ಕಂಥ ಪರಿಹಾರಗಳನ್ನ ಮಾಡಿಕೊಂಡು 12 ರಾಶಿಯವರು ಚೆನ್ನಾಗಿರಲಿ ಅಂತ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.